ವರ್ಗ ಮತ್ತೆ ಇನ್ನಿತರ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಸಭೆಗೆ ಸ್ವಾಗತ ಕೊಟ್ಟ ಈ ಸಭೆಯನ್ನ ಮಾನ್ಯ ಶಾಸಕರು ನಡೆಸಿಕೊಡ್ಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೂ ತಮ್ಮ ಪರಿಚಯ ಮಾಡ್ಕೊಳ್ಳೋದು ಒಳ್ಳೆಯದು. ಮೊನ್ನೆ ಬಂದಿದೆ ಅದು ಏನಾಗಿದೆ, ತುಂಬ ದಿವಸ ಆಯಿತು. ಈಗ ನಾನು ಬಂದೆ 2 ವರ್ಷ ಆಗ್ತಾ ಬಂದೆ ಅಲ್ವಾ. ಅವಾಗಿಂದ ಅದು ಹಾಗೆ ಬಿದ್ದಿತ್ತು, ನಾನು ಅದರೊಳಗೆ ಕೂತಿತ್ತು. ಈಗ ಅದು 2 ವರ್ಷ ಬಂತು. ಅದು ಇದಕ್ಕೆ ಕರಾರ ಅವಧಿ ನಮಗೆ ನಾಳೆ ಎಲ್ಲ ಪೇಪರ್ಸ್ ಇವಾಗ ಹೌದು. ಟ್ರೈನ್ ಕಮ್ಮಿ ಮಾಡೋಕ್ಕೆ ಕಾರಣ ಇದೆ. ಸಿಟಿ ಲಿಮಿಟ್ಸ್ ಒಳಗಡೆ ಬಂದಾಗ ನಾವು ಇವಾಗ ಸೆಂಟರ್ ಆಫ್ ದ ರೋಡ್ ಇಂದ 11.25 ಮೀಟರ್ ನಾವು ಆಗಿದೆ ಸರ್, ಆಗಿದೆ. ಕಂಬ ಬರುತ್ತೆ. ಈಗ ನೀವು ಡ್ರೈನೇಜ್ ಆದ್ಮೇಲೆ ಲೈಟ್ ಕಂಬ, ಆ ಡ್ರೈನೇಜ್ ಈಚೆಗಡೆ ಹಾಕಕ್ ಬರಲ್ಲ, ಆ ಕಡೆನೇ ಹಾಕ್ಬಿಡಿ ಆಯ್ತಾ. ಇನ್ನು ನಮ್ಗೆ ಅವಕಾಶ ಇದೆಯಲ್ಲ, ಇನ್ನೊಂದು 5 ಅಡಿ ತಗೊಳಕ್ ಅವಕಾಶ ಇದೆಯಲ್ಲ. 8 ಫೀಟ್ 6 ಫೀಟ್ ತಗೋಬೇಕು. ಮೀಟಿಂಗ್ ತಗೊಂಡಾಗ ಫರ್ದರ್ ಫ್ಯೂಚರ್ ಅಲ್ಲಿ ನಾವು ಯೂಟಿಲಿಟಿ ಲೈನು ಮತ್ತೆ ಈಗ ಯೂಜಿಡಿನೂ ಇದೆ ಅಲ್ಲ ಮೇಡಮ್, ಅದೇ ಯೂಜಿಡಿಲಿ ಇದೆ. ಸಿಟಿಗೆ 24x7 ಕೊಡ್ಲಿಕ್ಕೆ ಈಗಾಗಲೇ 250 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ಸಹ ನಮಗೆ ಬೇಕಾಗುತ್ತೆ. ಅದರಿಂದ ನಮಗಿದು ಅವಶ್ಯಕತೆ ಇದೆ. ನೀವು ಅಷ್ಟಿಗೆ ಬಿಟ್ಟು ಹೋಗ್ಬಿಟ್ರಿ, ನೀವು ಲೈಟ್ ಕಂಬ ನೀವು ಔಟ್ಸೈಡ್ ಹಾಕ್ಬೇಕು ಸಿಟಿ ಆಯ್ತಾ. ಇದಕ್ಕೆ ಹೈವೇ ಇದು ಬರ್ತದಲ್ವಾ, ಏನು ಲೈಟಿಂಗ್ ಬರ್ತದಲ್ವಾ, ಮಧ್ಯ ಲೈಟಿಂಗ್ ಕಂಬ ಇರೋದು ಮನೆಗಳಿಗೆ ಲೈನ್ ಮಧ್ಯದಲ್ಲಿ ಮಧ್ಯ ಲೈಟ್ ಬರಲ್ವಾ, ತಗೋಬೇಕಲ್ಲ. ಅದು ಲೈಟ್ ಬರೋದ್ರೆ ಏನು ಮಾಡಬೇಕು, ಲೈಟ್ ಬೇಕಲ್ಲ. ಮೀಡಿಯಂನಲ್ಲಿ ಲೈಟಿಂಗ್ಸ್ ಇದೆ. ಈಗ ಔಟ್ಸೈಡ್ ಶಿಫ್ಟ್ ಮಾಡ್ತಾ ಇರೋದು ಅದು ಮನೆಗಳ ಸರ್ವಿಸ್. ಅದಾಯ್ತು ಅದು ಬರ್ಲಿ, ಅದಾಯ್ತು. ಮೀಡಿಯನಲ್ಲಿ ಹಾಕ್ತೀವಲ್ಲ ಸರ್, ಮೀಡಿಯನಲ್ಲಿ ಹಾಕೋದು ಕ್ಯಾರೇಜ್ ವೇಗೆ ಬೆಳಕು ಬೀಳಲಿಕ್ಕೆ ಅಂತ ಹೇಳ್ತಾ ಇದ್ರೆ ಆಯ್ತು. ಈಗ ಸಾಹೇಬ್ ಕೇಳ್ತಾ ಇರೋದು ಆ ಕಡೆ ನೀವು ಡ್ರೈನ್ ಪಕ್ಕ ಏನು ಕಾರ್ ರೋಡ್ ಅಲ್ಲಿ ಅದೇ ಬೇಡಲ್ವಾ, ಸರ್ವಿಸ್ ಕೊಡ್ಬೋದು ಮನೆಗಳ ಸರ್ವಿಸ್. ಈಗ ನನಗೆ ಅದೆಲ್ಲ ಆಗಲ್ಲ. ಈಗ 6 ಅಡಿನ ನೀವು ಅದನ್ನು ಕ್ಲಿಯರ್ ಮಾಡಬೇಕು. 6 ಅಡಿ ಕ್ಲಿಯರ್ ಮಾಡಿಕೊಡ್ಬೇಕು ಸರ್. ಇಲ್ಲಿ ಕ್ಷೇತ್ರದಲ್ಲಿ ನಾನಿರೋದಿಲ್ಲ, MP ಅಲ್ಲ. MP ಅವ್ರ ಕ್ಷೇತ್ರದ ನೋಡಕ್ಕೆ ಹೇಳಿ ಏನಾದ್ರು ಇದೆ, ಅವ್ರೇನಾದ್ರು ಗ್ರ್ಯಾಂಟ್ ತಗೊಂಬರೋದು ಕೇಳಿ ತಗೊಂಬಂದು ಹಾಕಕ್ಕೆ ಹೇಳಿ. ಇಲ್ಲಿ ನಾನು ಹೇಳಿದ್ ಕೇಳಬೇಕು, ಬೇರೆ MP ಹೇಳಿದ್ ಕೇಳೋದಲ್ಲ. ಇಲ್ಲಿ MP ಅವ್ರು ಅವ್ರಿಗೇನಾಗುತ್ತೆ, ಅವ್ರಿಗೆ ಈ ಕ್ಷೇತ್ರದ MLA ನಾನಿದ್ದೀನಿ, ಇಲ್ಲಿ ನನಗೆ ಗೊತ್ತಿರುತ್ತೆ ಇಲ್ಲಿ ಏನು ಮಾಡ್ಬೇಕು. ಇದು ಅವ್ರೇನೋ ಕೆಲವರಿಗೆಲ್ಲ ಅಲ್ಲೇನೋ ಹೋಗಿ ನಾನು ಹೇಳ್ತೀನಿ ಹೋಗಿ ನೀವು ಹೀಗೆ ಮಾಡಿ ಅಂತ ಹೇಳ್ತಾರಂತ. ಅವ್ರೇನು ಹೇಳಕ್ಕದು, ರೂಲ್ಸ್ ಏನಿದೆ ಅದು ಮಾಡ್ಬೇಕು ಅಷ್ಟೇ ಇದೆ. ನನಗೆ 6 ಅಡಿನ ದೇಶಿಯವರ 6 ಅಡಿ ನೀವು ಬಿಡಿಸ್ಕೊಟ್ಬಿಟ್ರೆ ನಮಗೆ ಅಲ್ಲಿ ಪೈಪ್ ಲೈನ್ ಹೋಗೋಕ್ಕೆ ಅನುಕೂಲ ಆಗುತ್ತೆ, KB ಲೈನ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೇನಾದ್ರು ನಗರಸಭೆದು ಏನಾದ್ರು ಇದ್ರೆ ನಮ್ಗೆ ಕೆಲಸ ಮಾಡೋದು ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಅದು ಏನಾಗಿದೆ, ಕರೆಕ್ಟಾಗಿ ಬಿಲ್ಡಿಂಗ್ ಕೂತಿದೆ. ಈಗ ಕೆಲವರೆಲ್ಲ ಅದಕ್ಕೆ ಕೂತಿದ್ದಾರೆ, ಅದಕ್ಕೆ MP ಅವ್ರ ಹತ್ರ ಹೋಗಿದ್ದಾರೆ. ಅಲ್ಲೆಲ್ಲ ಸರ್ ಅದು ಹಂಗೆ ಇರಲಿ ಸರ್, ಬೇಡ ಸರ್ ಇಷ್ಟೇ ಇರಲಿ ಸಾಕು, ಮುಕ್ತಾಯ ಮಾಡಿಬಿಡಿ ಅಂತ ಹೇಳಿ. ನೀವು ಇನ್ನೊಂದು 6 ಅಡಿ ತಗೊಂಡ್ಬಿಟ್ಟಿದ್ರೆ ಡ್ರೈನೇಜ್ ಇನ್ನೂ 1 ಅಡಿ ಎಷ್ಟೇ ಮಾಡ್ಬೋದಿತ್ತು ಈಗ ನಮಗೆ ಸಿಟಿ ಒಳಗಡೆ 1 ಮೀಟರ್ ಡ್ರೈನ್ ಏನಿದೆ